ಪಲ್ಲವಿ, ನಮ್ಮನೆ ಯಾಕೆ ಇಲ್ಲಿ ಕರ್ಕೊಂಡು ಬಂದು? ಅಲ್ಲೇ ಎಲ್ಲರೂ ಕುಂತಿದ್ದೇವಲ್ಲವ ಮಾತಾಡ್ಕೊತ. ಅದು ಅತ್ತಿಗೆಮ್ಮ, ನೇತ್ರ, ನಿಮ್ಮ ಜೊತೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತ, ಅದಕ್ಕೋಸ್ಕರ ಈ ಕಡೆ ಕರ್ಕೊಂಡು ಬಂದೆ. ಅಲ್ಲೇ ಮಾತಾಡ್ತಿದ್ದೆ, ಆದರೆ ಅಣ್ಣ ಅವರೆಲ್ಲ ಅದಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಮಾತಾಡಲಿಲ್ಲ. ಅದಕ್ಕೆ ನಿಮ್ಮಿಬ್ಬರಿಗೂ ಇಲ್ಲಿ ಕರೆದಿದ್ದು. ಅದು ಅಲ್ದ ಸಂಗೀತ ಅತ್ತಿಗೆಮ್ಮ, ಆಮೇಲೆ ಅವ್ವ ಅವರೆಲ್ಲ ಇದು ಅಕ್ಕನ ಮನೆಗೆ ಹೋಗಾರ, ಆ ಕಡೆ ಶೀಲವ ಅಕ್ಕನ ಮನೆಗೆ. ಅದಕ್ಕೋಸ್ಕರ ಈಗಲೇ ಮಾತಾಡಿದ್ರಾಯ್ತಂತ ನಿಮ್ಮಿಬ್ಬರೂ ಇಲ್ಲಿ ಕರೆದಿದ್ದು. ಹೌದಾ? ಯಾಕೆ ಪಲ್ಲವಿ, ಏನಾಯ್ತು? ಏನದ ಮಾತಾಡೋದು? ಅತ್ತಿಗೆಮ್ಮ, ನೇತ್ರ, ನೀವು ನನಗೆ ಮದುವೆಗಿಂತ ಮುಂಚೆ ಎಷ್ಟು ಚಂದ ಹೇಳಿದ್ರಿ, ಆ ಹುಡುಗನ ಮದುವೆ ಆಗಬೇಡ, ಅವ್ನು ಸರಿ ಇಲ್ಲ, ಹಂಗೆ ಹಿಂಗೆ ಅಂತಂದು. ಆದ್ರೆ ನಾನು ನಿಮ್ಮ ಮಾತನ್ನು ಕೇಳಿಲ್ಲ, ನಿಮ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದೆ. ಅದಕ್ಕೋಸ್ಕರ ಆ ಶಿಕ್ಷೆನ ಇವಾಗ ಅನುಭವಿಸ್ತಾ ಇದ್ದೀನಿ ನಾನು. ಯಾಕೆ ಪಲ್ಲವಿ, ಏನಾಯ್ತು? ಯಾಕ ನಿನ್ನ ಗಂಡ ನಿನ್ನ ಜೊತೆ ಚಂದನ ತಂಗಿಲ್ಲನ? ಇಲ್ಲ ಅತ್ತಿಗೆಮ್ಮ, ನನ್ನ ಗಂಡ ಒಟ್ಟ ನನ್ನ ಜೊತೆ ಚಂದನ ತಂಗ ಇಲ್ಲ, ಮನೆಗೆ ಬರೋದಿಲ್ಲ. ಯಾವಾಗ ನೋಡಿದ್ರು ಆಫೀಸ್ ಕೆಲಸ ಅಂತ ಹೊರಗಡೆ ಹೋದವರು 2 ದಿನ 3 ದಿನ ಒಂದೊಂದು ಸಲ ಮನೆಗೆ ಬರ್ತಾರೆ. ಮನೆಗೆ ಬಂದ್ರೂ ನನ್ನ ಜೊತೆ ಚಂದನ ತಂಗ ಮಾತಾಡೋದೇ ಇಲ್ಲ. ಒಂದು ಊಟ ಮಾಡಿದ್ಯಾ, ಹೆಂಗದಿದಿ, ಏನು ಕೇಳೋದಿಲ್ಲ. ಮದುವೆ ಆಗಿದ್ಮೇಲೆ ಒಂದು ಸ್ವಲ್ಪ ದಿನ, ಒಂದು 15 ದಿನ, ಒಂದು 20 ದಿನ ಅಷ್ಟೇ ನನ್ನ ಜೊತೆ ಚಲೋನ ತಂಗಿದ್ರು. ಅದಾದಮೇಲೆ ನನ್ನ ಜೊತೆ ಚಲೋನ ತಂಗ ಇಲ್ಲ ಅತ್ತಿಗೆಮ್ಮ. ಒಂಚೂರು ನನ್ನನ್ನು ಜೀವ ಮಾಡೋಂಗಿಲ್ಲ, ಹೆಂಡತಿ ಅಂತ ಕೂಡ ನನ್ನನ್ನು ಸೇರೋದೇ ಇಲ್ಲ ಅತ್ತಿಗೆಮ್ಮ. ಯಾವಾಗ ನೋಡಿದ್ರು ಬರೀ ಬೈತಾನೆ ಇರ್ತಾರೆ. ನಾನಂದರೆ ಇಷ್ಟ ಇಲ್ಲ ಅಂತ ನನಗೆ ಡೈರೆಕ್ಟಾಗಿ ಮಾತಾಡ್ತಾರೆ ಅತ್ತಿಗೆಮ್ಮ. ಪಲ್ಲವಿ, ಇಲ್ಲಿ ಬಿಡವ, ನೀ ಹಾಳಾಕೆ ಹೋಗ್ಬೇಡ, ಬೇಜಾರು ಮಾಡ್ಕೋಬೇಡ. ಮತ್ತು ಇದನ್ನೆಲ್ಲ ನಿಮ್ಮ ಅತ್ತೆ ನಿಮ್ಮ ಅವನ ಮುಂದೆ ಹೇಳಬೇಕಿಲ್ಲವ ಅತ್ತಿಗೆಮ್ಮ. ಅವರು ಇವಾಗ ನಾನು ನನ್ನ ಗಂಡ ಇಬ್ಬರು ಚಂದನ ತಂಗದೀವಿ ಅಂತಂದು ಆರಾಮಾಗಿ ಖುಷಿಯಾಗದಾರ. ನಾನೇನಾದ್ರೂ ಈ ವಿಷಯನ ಹೇಳಿದೆ ಅಂದ್ರೆ ಅವ್ರು ಇನ್ನೊಂದಿಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಇವಾಗ ತಾನೇ ಒಂದು ಸ್ವಲ್ಪ ಖುಷಿಯಾಗಿದ್ದಾರೆ, ಮತ್ತು ಅವ್ರ ಖುಷಿನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ ಅತ್ತಿಗೆಮ್ಮ. ಅದಕ್ಕೋಸ್ಕರ ಮತ್ತೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಜೊತೆ ಮಾತಾಡಿದ್ರೆ ನೀವೇನಾದರೂ ನನಗೆ ಧೈರ್ಯ ಕೊಡ್ತೀರಿ, ಏನಾದರೂ ಹೇಳ್ತೀರಿ ಅಂತ ಇಲ್ಲಿ ತನಕ ನಿಮ್ಮನ್ನು ನಂಬ್ಕೊಂಡು ಬಂದೀನಿ ಅತ್ತಿಗೆಮ್ಮ. ನೇತ್ರ, ದಯವಿಟ್ಟು ನನ್ನ ಕೈ ಬಿಡಬೇಡ್ರಿ, ನನ್ನ ಜೀವನನ ನೀವೇ ಸರಿ ಮಾಡಬೇಕು ನೇತ್ರ. ಅತ್ತಿಗೆಮ್ಮ, ನಿಮ್ಮ ಕೈ ಮುಗಿತೀನಿ, ನನ್ನ ಜೀವನನ ಸರಿ ಮಾಡಿರಿ. ಪಲ್ಲವಿ, ಬೇಡವ, ಸಂಜೆ ಹೊತ್ನಾಗ ಮನೆ ಹೆಣ್ಮಕ್ಳು ಹಾಗೆಲ್ಲ ಕಣ್ಣೀರು ಹಾಕಬಾರ್ದು, ಅದು ಮನೆಗೆ ಒಳ್ಳೇದಲ್ಲ. ನಿಮ್ಮ ಮೊದಲು ಕಣ್ಣೀರು ಒರೆಸ್ಕೊ, ಅಳಕ್ಕೆ ಹೋಗ್ಬೇಡ. ಏನು ಮಾಡಲಿ ಅತ್ತಿಗೆಮ್ಮ, ಗಂಡನ ಜೊತೆ ಚಂದನ ತಂಗ ಆರಾಮಾಗಿ ಇರಬೇಕಂತ ಯಾವ ಹೆಂಡತಿಗೆ ಆಸೆ ಇರಲ್ಲ ಹೇಳ್ರಿ. ನಾನು ಅವ್ರ ಜೊತೆ ಚಂದನ ತಂಗಿರಬೇಕು ಅಂತ ಎಷ್ಟು ಆಸೆ ಪಡ್ತೀನಿ, ಎಷ್ಟೆಲ್ಲ ನಾನು ಬದಲಾದೆ. ನಾ ಬದಲಾದ ಮೇಲಾದರೂ ಅವ್ರು ನನ್ನನ್ನು ಇಷ್ಟಪಡ್ತಾರಂತ ಅಂದ್ಕೊಂಡಿದ್ದೆ. ಆದ್ರೆ ಅವರು ನಾನಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಡೈರೆಕ್ಟಾಗಿ ನನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಅತ್ತಿಗೆಮ್ಮ. ನಾನು ಏನು ಮಾಡಿದ್ದೀನಿ ನೀವು ಹೇಳಿ? ಅವರು ನನ್ನನ್ನು ಇಷ್ಟಪಟ್ಟು ಮನೆಯಿಂದ ಹೊರಗಡೆ ಕರ್ಕೊಂಡೋಗಿ ದೇವಸ್ಥಾನದಾಗ ತಾಳಿ ಕಟ್ಸ್ಕೊಂಡು ಕರ್ಕೊಂಡು ಬಂದರು. ನಾನು ಅವ್ರನ್ನ ನಂಬಿ ತಾನೇ ಹೋಗಿದ್ದೆ. ಇವಾಗ ನೋಡಿದ್ರೆ ನಾನು ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ ಅತ್ತಿಗೆಮ್ಮ. ನಾನು ಏನು ಮಾಡಲಿ? ಪಲ್ಲವಿ, ಇರಲಿ ಬಿಡವ, ನೀನು ಬೇಜಾರು ಮಾಡ್ಕೋಬೇಡ. ಇದಕ್ಕೇನಾದರೂ ಒಂದು ದಾರಿ ಹುಡುಕಿದ್ರಾಯ್ತು, ನೀ ಬೇಜಾರಾಗಬೇಡ ಪ್ಲೀಸ್. ಪಲ್ಲವಿ, ನೀನು ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಹೇಳ್ತೀವಿ ನಾವು. ನೀನು ಹಿಂಗೆ ಬೇಜಾರಾಕಿನಂದ್ರೆ ಮತ್ತು ನಾವು ಏನು ಹೇಳಂಗಿಲ್ಲವ. ಏನು ಹೇಳಿ ನೇತ್ರ? ನಾ ಬೇಜಾರಾಗಂಗಿಲ್ಲ, ಹೇಳು. ಪಲ್ಲವಿ, ನಿನ್ನ ಗಂಡ ಇನ್ನೊಂದು ಹುಡುಗಿನ ಲವ್ ಮಾಡಾಕುಂತಾನ. ನೇತ್ರ, ಏನು ಹೇಳಾಕುಂತಿದ್ದಿ ನೀನು? ಹ್ಞೂ ಪಲ್ಲವಿ, ಮದುವೆಗಿಂತ ಮುಂಚೆ ಅದಕ್ಕೆ ನಾನು ನಿಂಗೆ ಹೇಳಿದ್ವಿ ತಾನೇ ನಾವೆಲ್ಲರೂ. ನಿನ್ನ ಗಂಡ ಸರಿ ಇಲ್ಲ, ಅವನಿಗೆ ಆಲ್ರೆಡಿ 2 ಮದುವೆ ಆಗಿದೆ, ನೀನು 3ನೇದವಳು. ಅದು ಅಲ್ಲದೆ ನಿನ್ನ ಮದುವೆ ಆದಮೇಲೂ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಾನ ನಿನ್ನ ಗಂಡ. ಏನು ಹೇಳಾಕುಂತೀರಿ ಅತ್ತಿಗೆಮ್ಮ ನೀವು? ಹ್ಞೂ ಪಲ್ಲವಿ, ನೀ ಗಾಬರಿ ಆಗಬೇಡ. ಅದ್ರಾಗ ಮೊದಲನೇ ಹೆಂಡತಿ ಸತ್ತೋಗಳಂತ, ಇನ್ನೊಂದು ಹೆಂಡತಿ ಜೊತೆ ಡಿವೋರ್ಸ್ ಆಗಿ ಆಕೆನೂ ಆಗಲೇ ಇನ್ನೊಂದು ಬೇರೆಯವನ್ನ ಮದುವೆ ಆಗಬಿಡು, ಅದೆಲ್ಲ ಬಿಟ್ಬಿಡಿ ಈಗ. ಆದ್ರೆ ಅಯ್ಯೋ, ಇಷ್ಟೆಲ್ಲ ಆದಮೇಲೂ ನಿನ್ನ ಮದುವೆ ಆದಮೇಲೂ ಮತ್ತೆ ನಿನ್ನ ಗಂಡ ಇನ್ನೊಬ್ಬಕಿನ ಇಷ್ಟಪಡಾಕುಂತಾನ. ಅಯ್ಯೋ ದೇವ್ರಿ, ನಾನು ಏನಪ್ಪ ಮಾಡಲಿ ಇವಾಗ? ಮದುವೆಗಿಂತ ಮುಂಚೆ ಎಷ್ಟು ಚಂದ ಹೇಳಿದ್ರಿ ನೀವು. ನಿಮ್ಮ ಯಾರ ಮಾತನ್ನು ಕೇಳಿಲ್ಲ, ನಾನು ಅವನನ್ನ ಮಾತು ನಂಬಿ ಹೋಗಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ದೇವ್ರಿ, ಏನು ಮಾಡೋದು ಅತ್ತಿಗೆಮ್ಮ ಇವಾಗ? ನಾನು 3ನೇ ಹೆಂಡ್ತಿನ? ಇದನ್ನು ಯಾರು ನಮ್ಮ ಅತ್ತೆ ಯಾರು ನನ್ನ ಮುಂದೆ ಹೇಳಲಾಗಿದ್ರಲ್ಲ ಅತ್ತಿಗೆಮ್ಮ. ನನಗೆ ಎಲ್ಲರೂ ಮೋಸ ಮಾಡಿಬಿಟ್ರು. ಪಲ್ಲವಿ, ಬೇಜಾರಾಗಬೇಡ ಪ್ಲೀಸ್. ನಿಮ್ಮ ಅತ್ತೆ ನಿನಗೆ ಎದಕ್ಕೆ ಹೇಳಿಲ್ಲ ಅಂತಂದ್ರೆ, ಅವರು ನಿಜ ಹೇಳ್ಬೇಕಂದ್ರೆ ಅವರು ನಿನಗೆ ಹೇಳಬೇಕು, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳ್ಬೇಕಂತ ಅಂದ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ನೀವೇ ಹೋಗಿ ಮದುವೆ ಆಗಿ ಬಂದ್ರಲ್ಲ, ಹಾಗಾಗಿ ಮತ್ತೆ ವಾಪಸ್ ಆ ವಿಷಯನ ನಿನ್ನ ಮುಂದೆ ಹೇಳಿಲ್ಲ ಅವರು. ಅಲ್ಲ ಪಲ್ಲವಿ, ಈ ವಿಷಯ ನನ್ನ ಕೈಯಾಗ ಅರಗಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಇಷ್ಟಲ್ದ ನನ್ನನ್ನು ಮದುವೆ ಆದ್ಮೇಲೂ ಮತ್ತೆ ಇನ್ನೊಂದು ಹುಡುಗಿನೂ ಇಷ್ಟಪಡಾಕುಂತಾನ. ಯಪ್ಪ ದೇವ್ರೆ,
ನನ್ನ ಜೀವನ ಏನಾತಪ್ಪ, ಎಲ್ಲಿಗೆ ಬಂದು ನಿಂದಿತ್ತು ನನ್ನ ಜೀವನ. ಪಲ್ಲವಿ, ನೀನು ಬೇಜಾರಾಗಬೇಡ, ನೀನು ಹಾಳಾಕ್ ಹೋಗ್ಬೇಡ. ನೀನು ಅತ್ತೆ ಅಂದರೆ ನಿನ್ನ ಗಂಡ ಆರಾಮಾಗಿ ನಿನ್ನನ್ನು ಯಾಮಾರಿಸಿ ನಿನ್ನ ಜೊತೆ ನೀವು ಡಿವೋರ್ಸ್ ಮಾಡಿ ಇನ್ನೊಬ್ಬಕಿನ ಕಟ್ಕೋತಾನೆ ನೋಡು ಪಲ್ಲವಿ, ನೀನು ಈ ವಿಷಯದಾಗಿ ಹೆದರ್ಕೊಂಡು ಅತ್ಕೊಂತ ಕುಂತಿ ಅಂದ್ರೆ ನಿಮ್ಮ ಜೀವನನ ಹಾಳಾಗೋಕೈತಿ. ಧೈರ್ಯ ತಗೋ. ನಾವು ಹೇಳ್ದಷ್ಟು ನೀವು ಮಾಡು. ಅದು ಹೆಂಗೆ ನಿನ್ನ ಗಂಡ ಬದಲಾಗಲ್ಲ ನಾವು ನೋಡಬಿಡ್ತೀವಿ. ಹ್ಞೂ ಪಲ್ಲವಿ, ನಾವು ಹೇಳ್ದಷ್ಟು ಕೇಳು. ಇವಾಗ ನಿನಗೆ ನಮ್ಮ ಮೇಲೆ ನಂಬಿಕೆ ಇದೆ ತಾನೆ? ಇವಾಗ ನಿಮ್ಮನ್ನು ನಂಬಿದೆ, ಮತ್ತು ಯಾರನ್ನು ನಂಬಲಿ ನಾನು? ನನ್ನ ಗಂಡನ ನಾನು ನಂಬಿ ಮದುವೆ ಆದೆಲ್ಲ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಅವಾಗ ನಿಮ್ಮ ಮಾತು ಕೇಳಿದಿದ್ದೆ ನನ್ನ ಜೀವನ ಹಿಂಗೆ ಹಾಳಾಗ್ತಾನೆ ಇಲ್ಲಾಗಿತ್ತು. ಪಲ್ಲವಿ, ಪ್ಲೀಸ್ ಬೇಜಾರಾಗಬೇಡ ನೀನು. ಇವಾಗ ಅತ್ತೆ ಅಂದ್ರೆ ಎಲ್ಲ ಸರಿ ಹೋಗ್ಬಿಡತ್ತನ. ಆಗಲೇ ಕಾಲ ಮಿಂಚಿ ಹೋಗ್ಬಿಟ್ಟೈತಿ. ಇವಾಗ ನಾವು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಹಿಂದಿಲ್ದೆಲ್ಲ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸುಮ್ಮನೆ ಆಗ ಪಲ್ಲವಿ. ಇವಾಗ ನೀನು ಅಳೋದನ್ನು ಮತ್ತು ಮನೆಯಲ್ಲಿ ಯಾರಾದರೂ ನೋಡಿದ್ರು ಅಂತಂದ್ರೆ ನಿನಗೆ ಮತ್ತು 1000 ಪ್ರಶ್ನೆ ಕೇಳ್ತಾರೆ. ಈ ವಿಷಯ ಏನಾದರೂ ನಿಮ್ಮ ಅಣ್ಣನವ್ರಿಗೆ ಗೊತ್ತಾತಂದ್ರೆ ಅಷ್ಟೇ, ನಿನ್ನ ಗಂಡನ ಕೊಚ್ಚ ಹಾಕಿಬಿಡ್ತಾರೆ ಅಷ್ಟೇ. ಇಲ್ಲ ಅತ್ತಿಗೆಮ್ಮ, ಈ ವಿಷಯ ಯಾವುದೇ ಕಾರಣಕ್ಕೂ ಅಣ್ಣನವ್ರಿಗೆ ಗೊತ್ತಾಗೋದು ಬೇಡ. ಗೊತ್ತಾದರೂ ಮತ್ತು ಬೇರೆ ಅನಾಹುತನ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಅವ್ರು ಯಾರ ಮುಂದೂ ಹೇಳಿಲ್ಲ, ನಿಮ್ಮ ಮುಂದೆ ಹೇಳಕ್ಕಂತೀನಿ. ನೇತ್ರ, ನಿನಗೆ ಆ ಹುಡುಗಿ ಮನೆಗೆ ಗೊತ್ತೇನೆ? ನಾನು ಆ ಹುಡುಗಿಗೆ ಸರ್ಜಿಯಾಗಿ ಪಾಠ ಕಲಿಸ್ತೀನಿ. ಇನ್ನೊಂದು ಸಲ ಯಾವುದೇ ಕಾರಣಕ್ಕೂ ನನ್ನ ಗಂಡನ ಹಿಂದೆ ಬಂದಿರಬಾರ್ದಕ್ಕೆ ಹಂಗೆ ಮಾಡ್ತೀನಿ. ಪಲ್ಲವಿ, ನಿಜ ಹೇಳ್ಬೇಕಂದ್ರೆ ಆ ಹುಡುಗಿದು ಏನೂ ತಪ್ಪಿಲ್ಲ. ಯಾಕಂದ್ರೆ ಆ ಹುಡುಗಿಗೂ ಗೊತ್ತೂ ಇಲ್ಲ ನಿನ್ನ ಗಂಡಗ ಮದುವೆ ಆಗೈತಿ, ನೀ ಹೆಂಡತಿ ಅದಿ ಅಂತಂದು. ಆ ಹುಡುಗಿ ಮುಂದೆ ಇಲ್ಲದೆಲ್ಲ ಸುಳ್ಳು ಹೇಳಿ, ಏನೇನೋ ಸುಳ್ಳು ಹೇಳಿ ನಂಬಿಸಿ ಆ ಹುಡುಗಿನ ಇಷ್ಟಪಡಾಕುಂತಾನ. ಆಕಿನೂ ಮದುವೆ ಆಗ್ತಾನೇನೋ ಯಾರಿಗೆ ಗೊತ್ತು. ಇವಾಗ ಹೆಂಗೋ ನಿನ್ನ ಹತ್ರ ಡಿವೋರ್ಸ್ ಅನ್ನಕುಂತಾನಲ್ಲ, ನಿನಗೆ ಡಿವೋರ್ಸ್ ಕೊಟ್ಟು ಆ ಹುಡುಗಿನ ಮದುವೆ ಆಗ್ಬೇಕಂತ ಅದ ನಮ್ಮನ್ನು. ಹೌದು ಪಲ್ಲವಿ, ಒಂದು ಸಲ ನೇತ್ರನೂ ಮತ್ತು ನೇತ್ರ ಅವ್ರ ಬಾಸ್ ಸಾಗರ್ ಅಂತ ಅದಾರ, ಅವರಿಬ್ಬರು ಹೋಗಿದ್ರು ಆ ಹುಡುಗಿ ಮನೆಗೆ. ಆ ಹುಡುಗಿಗೆ ಯಾವುದು ವಿಷಯ ಗೊತ್ತಿಲ್ಲ ಸಂಜಯನ ಬಗ್ಗೆ. ಮತ್ತು ಇವಾಗ ಏನು ಮಾಡ್ಬೇಕು ನಾನು? ನನ್ನ ಗಂಡನಿಗೆ ಹೋಗಿ ಕೇಳಿದ್ರೆ ಏನು ಇದೆಲ್ಲ ನಿನಗೆ ಎದಕ್ಕೆ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಬಾಯಿನ ಮುಚ್ಚಿಸ್ಬಿಡ್ತಾನೆ. ಇವಾಗ ನಾನು ಏನು ಮಾಡಲಿ ನೇತ್ರ? ಅತ್ತೆ, ಹಾಗಾದರೆ ಮೊದಲು ನಾಳೆ ಆ ಹುಡುಗಿ ಮನೆಗೆ ಹೋಗೋಣ. ಆ ಹುಡುಗಿ ಮನೆಗೆ ಹೋಗಿ ನೀನು ಬಾ ನನ್ನ ಜೊತೆ. ನಾನು ಹೇಳಿದ್ರೆ ಆ ಹುಡುಗಿ ನನ್ನ ಮಾತು ನಂಬಲಿಲ್ಲ. ಆ ಹುಡುಗಿ ಮನೆಗೆ ಹೋಗಿ ಇದು ಎಲ್ಲ ವಿಷಯನೂ ಹೇಳೋಣ. ಆವಾಗ ಆ ಹುಡುಗಿ ಬದಲಾದ್ಲು ಸರಿ ಹೋಯ್ತು. ಬದಲಾಗಲಿಲ್ಲ ಅಂದ್ರೆ ಆಕೆನ ಹೆಂಗೆ ಬದಲು ಮಾಡ್ಬೇಕಂತ ನನಗೆ ಗೊತ್ತೈತಿ. ಆ ಹುಡುಗಿಗೆ ಇರೋ ವಿಷಯ ಹೇಳಿದ್ರೆ ಬದಲಾಗ್ತಾಳೋ ಏನಿಲ್ಲೋ ಅದು ಗೊತ್ತಿಲ್ಲ. ಆದರೆ ನನ್ನ ಗಂಡನ ಹೆಂಗೆ ಬದಲಾಯಿಸೋದು ನೇತ್ರ? ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ನೇತ್ರ ಮಾಡ್ತೀವಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಮೊದಲು ನಾಳೆ ನೀವಿಬ್ಬರು ಹೋಗಿ ಆ ಹುಡುಗಿನ ಮನೆಗೆ ಹೋಗಿ ಮಾತಾಡಿಸಿ ಇರೋ ಎಲ್ಲ ವಿಷಯನೂ ಹೇಳ್ಬರ್ರಿ. ಆದರೆ ಈ ವಿಷಯ ಯಾವುದೋ ಕಾರಣಕ್ಕೂ ಮನೆಯಾಗ ಗೊತ್ತಾಗೋದು ಬೇಡ, ಸರಿನಾ? ಸರಿ ಅತ್ತಿಯಮ್ಮ. ಏನ್ಲೇ ಪಂಚಿ, ಏನೋ ಯಾರಿಗೂ ಗೊತ್ತಾಗಬಾರ್ದು ಏನು ಅಂತ ಏನದ ಏನೇ ಮಾತಾಡ್ಕೊಂಡು ಕುಂತಿದ್ರಲ್ಲ, ಏನಾಯ್ತು? ಹಾಂ, ಅದು 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 ಈ ಅದು ಅದು ಕಾಕ, ನನಗೆ ಕಟಕ್ ರೊಟ್ಟಿ ತಿನ್ನಂಗೆ ಅನ್ಸಿತ್ತಾ, ಅದಕ್ಕೋಸ್ಕರ ಚಿಕ್ಕಿ ನನಗೆ ಕಟಕ್ ರೊಟ್ಟಿ ಕೊಡು ತಿನ್ನಂಗೆ ಅನ್ಸೈತಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಚಿಕ್ಕಿ ಇದನ್ನು ಯಾರ ಮುಂದಾರ ಮನ್ಯಾಗ ಹೇಳಿದೆ ಅಂದ್ರೆ ನೀನೇ ಬೈಸ್ಕೊತಿದ್ದಿ ನೋಡು, ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಅಂತ ಅನ್ನಕ್ಕೆ ಕುಂತಿದ್ಲ ಅಷ್ಟೇ. ಹ್ಞೂ ರೀ, ಅಷ್ಟೇ ನೋಡ್ರಿ. ಆರಾಮಿಲ್ಲದಾಗ ರೊಟ್ಟಿ ತಿಂತೀನಂತ ಇದು ಗೊತ್ತಾತಂದ್ರೆ ಮನ್ಯಾಗ ಎಲ್ಲರೂ ಬೈತಾರಿಲ್ಲ ನೇತಾಗ, ಅದಕ್ಕೆ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಅಂತ ಅನ್ನಕ್ಕೆ ಕುಂತಿದ್ವಿ. ಹೌದನ? ಏನವ ನೇತ್ರ ನೀನು ಆರಾಮಿಲ್ಲ ಇಂಥ ಟೈಮ್ನಾಗ ಯಾರು ಕಟಕ್ ರೊಟ್ಟಿ ತಿಂತಾರನ? ಅಂಥದ್ದೆಲ್ಲ ತಿನ್ನಕ್ಕೆ ಹೋಗ್ಬೇಡವ. ಹ್ಞೂ ನೇತ್ರವ, ನೀ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಬೇಕವ. ಅಂದಂಗೆ ಈಗ ಹೆಂಗೈತಿ? ಜ್ವರ ಕಮ್ಮಿಯಾರ ಆಗೈತಾನೆ ಏನಿಲ್ಲ? ಹ್ಞೂ ಕಾಕ, ಇವಾಗ ಕಮ್ಮಿ ಆಗೈತಿ, ಆರಾಮದೀನಿ. ನೀನು ಚಂದನ ತಂಗ ಸೊಪ್ಪು ತರಕಾರಿ ಹಣ್ಣು ಅದನ್ನೆಲ್ಲ ತಿನ್ಬೇಕವ. ಏನ ನಿಂಗೆ ಅಶಕ್ತಿ ಆಗೈತಂತಲ್ಲ, ನೀನು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನಿನಗಂತಂದು ಹೊಲ್ದಾಗಿಂದ ಚಲೋನತ್ತಂಗ ಮೂಲಂಗಿ ಸೌತಿಕಾಯಿ ಅಕ್ರಕಿ ಸೊಪ್ಪು ಅದನ್ನೆಲ್ಲ ಕಿತ್ಕೊಂಬಂದೀವಿ. ನೀನು ರಾತ್ರಿ ಊಟ ಜೊತೆ ತಿನ್ನವ. ಅಂದಂಗೆ ದಿನ ನಾವು ಹೊಲ್ದಾಗ ಬರೋ ಮುಂದೆ ಹೊಲ್ದಾಗಿಂದ ಮನೆಗೆ ಬರ್ತೀವಲ್ಲ ಅವಾಗ ತೊಗೊಂಬರ್ತೀವಿ. ನೀ ಚಂದನತ್ತಂಗೆ ತಿನ್ನೋದು ಉಣ್ಣೋದು ಮಾಡು ಏನ ನೇತ್ರವ. ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡವ. ಬರೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ದುಡಿಯೋದು ಚಿಂತೆ ಮಾಡೋದು ಅಷ್ಟೇ ಅಲ್ಲ, ನಿನ್ನ ಆರೋಗ್ಯದ ಕಡೆನೂ ನೀನು ಲಕ್ಷ್ಯ ಕೊಡಬೇಕು. ಈಗ ತಂದಿರೋ ತರಕಾರಿನೆಲ್ಲ ಈಗ ರಾತ್ರಿ ನಾನು ಮುಂದೆ ಕೂತ್ಕೋತೀನಿ. ನೀನು ತಿನ್ನಲಿಲ್ಲ ಅಂದ್ರೆ ನಾನು ತಿನ್ನಿಸ್ತೀನಿ ನಿನಗೆ. ಹ್ಞೂ ಅಣ್ಣ, ಹಂಗೆ ಮಾಡಬೇಕು. ಇನ್ಮೇಲೆ ಹಂಗೆ ಮಾಡೋಣ. ಸೊಪ್ಪು ತರಕಾರಿ ಎಲ್ಲ ಚಲೋದು ಫ್ರೆಶ್ ಅಂತ ತಂದುಬಿಡೋಣ. ಈಗ ಹೆಂಗೆ ತಿನ್ನಂಗಿಲ್ಲ ನಾವು ನೋಡಬಿಡೋಣ. ಇಲ್ಲ ಕಾಕ, ಇನ್ಮೇಲೆ ತಿಂತೀನಂತ ತಗೋರಿ. ಪಲ್ಲವಿ, ಚಾ ತಾವ? ಹ್ಞೂ ಅಣ್ಣ, ಚಾ ಕುಡ್ದು ಹಂಗೆ ಮಾತಾಡ್ಕೊತ ನಿಂತಿದ್ವಿ. ನೀವು ಈಗ ಬಂದ್ರೇನು ಹೊಲ್ದಾಗಿಂದ? ಹೂನವ, ಅದು ಸಂಜೆಗೆ ಒಂದು ಸ್ವಲ್ಪ ಲೇಟ್ ಆತ ಹೊಲ್ದಾಗ ಹೋಗೋದು. ಹಾಗಾಗಿ ಮತ್ತೆ ಹೊಲ್ದನ್ನು ಸ್ವಲ್ಪ ಕೆಲಸ ಇದ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ ನೋಡವ. ಹೊಲ್ದಾಗ ಚಲೋ ತರಕಾರಿ ಎಲ್ಲ ಬಿಟ್ಟಾವ. ಇವು ಸೊಪ್ಪು ಗಿಪ್ಪೆಲ್ಲ ಲಕ್ಷ್ಮತ್ತಿಗೆಮ್ಮ ಇದಾಗ ಹಾಕಿದ್ಲು. ಇದ್ರಾಗಂದ್ರೆ ಹೂವಿಂದ ತೋಟದಾಗ ಒಂದು ಕಡೆ ಹಾಕಿದ್ಲು, ಮಸ್ತ್ ಬೆಳೆದೈತಿ. ನೀನು ಊರಿಗೆ ಹೋಗೋ ಮುಂದೆ ನಾನು ಕಿತ್ತು ಕೊಡ್ತೀನಂತ, ಚಲೋ ತಂದು ಕೊಡ್ತೀನಂತ ಮನೆಗೆ ತೊಗೊಂಡು ಹೋಗವ, ಅಲ್ಲಿ ನೀನು ತಿನ್ನಂತಿ ಅಂತ. ಸರಿ ಆಯ್ತಣ್ಣ. ಬರ್ರಿ ಆಗಲೇ ಹೊತ್ತಾಗೈತಿ, ಊಟ ಗೀಟ ಮಾಡನ್ರಿ ಅಂತ. ಬಾರವ ಪಲ್ಲವಿ ನೀನು.
ಹ್ಞೂ ಸರಿ ಆಯ್ತಣ್ಣ. ಪಲ್ಲವಿ ಅಂದಂಗ ಗಂಡನ ಮನ್ಯಾಗ ನೀ ಖುಷಿ ಆಗದಿ ಇಲ್ವಾ? ನಿನ್ನ ಗಂಡ ನಿನಗೆ ಚಂದನತಂಗೆ ನೋಡ್ಕೊಂಡು ಹೊಂಟಾನ ನೀ ಏನಿಲ್ಲ ಇಲ್ಲಂದ್ರೆ ಹೇಳು ಮತ್ತೆ. ಹಾಂ ಇಲ್ಲಣ್ಣ, ಚಂದನತ್ತಂಗೆ ನೋಡ್ಕೊಂಡು ಹೊಂಟಾರ. ಆರಾಮದೀನಿ ಗಂಡನ ಮನ್ಯಾಗ, ಏನೂ ಚಿಂತೆ ಇಲ್ಲ. ಸರಿನವ, ನೀನಾರ ಗಂಡನ ಮನ್ಯಾಗ ಚಂದನತಂಗ ಹೊಂದ್ಕೊಂಡು ಹೋಗವ. ನಿಮ್ಮ ಅಕ್ಕನವ್ರು ಮಾಡ್ತಾರಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ. ಈಗ ಹೆಂಗೋ ಬದಲಾಗಿಲ್ಲ, ಹಿಂಗೆ ಚಂದನತಂಗೆ ಎಲ್ಲರ ಜೊತೆ ಹೊಂದ್ಕೊಂಡು ಗಂಡನ ಜೊತೆ ಎಲ್ಲ ಅತ್ತಿ ಮಾವ ಎಲ್ಲರ ಜೊತೆ ಹೊಂದ್ಕೊಂಡು ಅವ್ರನ್ನ ಚಂದನತಂಗೆ ನೋಡ್ಕೊಂಡು ಹೋಗ್ಬಿಡವ, ಅಷ್ಟ ಸಾಕು. ಹ್ಞೂ ಸರಿ ಆತಣ್ಣ. ಬರೀ ಹೊತ್ತಾತು, ನಾವು ಹೋಗಿ ಕೈಕಾಲು ಮುಖ ತಗೊಂಡು ಬರ್ತೀವಿ, ನೀವು ಬಂದ್ಬಿಡ್ರಿ ಊಟಕ್ಕೆ. ಹ್ಞೂ ಸರಿ ಆಯ್ತು ಕಾಕ. ಬಾ ಪಲ್ಲವಿ, ಊಟ ಆದಮೇಲೆ ಅಲ್ಲೇ ಕೊನೆಗೆ ಕುತ್ಕೊಂಡು ಮಾತಾಡಿದ್ರಾತು. ನೇತ್ರನ ಕೊನೆಗೆ ಯಾರೂ ಬರಂಗಿಲ್ಲ. ನಾವು ರಾತ್ರಿ ಅಲ್ಲೇ ಕುತ್ಕೊಂಡು ಮಾತಾಡಿದ್ರಾತು. ಇಲ್ಲೇ ಭಾಳ ಹೊತ್ತು ನಿಂತ್ಕೊಂಡ್ರೆ ಮತ್ತೆಲ್ರಿಗೂ ಅನುಮಾನ ಬರ್ತೈತಿ. ಬಾ ಮೊದಲು ಊಟ ಮಾಡೋಣ, ಆಮೇಲೆ ಮಾತಾಡ್ಕೊತ ಕುತ್ಕೊಂಡ್ರಾಯ್ತು. ಹ್ಞೂ ಸರಿ ಆತತಿಗೆಮ್ಮ.